ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರ ಮತ್ತು ಇಲಾಖೆಯ ವಿನೂತನ ಕಾರ್ಯಕ್ರಮ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಆತ್ಮೀಯ ಸ್ನೇಹಿತರೆ, ಈ ಒಂದು ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮುಖಾಂತರ ಶಿಕ್ಷಕರು ಈ ಒಂದು ಲೊಕೇಶನ್ ಆಧಾರಿತವಾಗಿರುವಂತಹ ಹಾಜರಾತಿಯನ್ನು ಹಾಗೂ ಫೇಸ್ ಆಧಾರಿತವಾಗಿರುವಂತಹ ಒಂದು ಹಾಜರಾತಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಕ್ಯಾಂಪ್ಸ್ ಏನಿದೆ, ಈ ಒಂದು ಕ್ಯಾಂಪ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡಿದ ನಂತರ ನಮಗೆ ಇಂಪಾರ್ಟೆಂಟ್ ಆಗಿ 3 ಕರ್ತವ್ಯಗಳು ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ, ನಾವು ಈ ಒಂದು ಆ್ಯಪ್ನಲ್ಲಿ ನಾವು ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಎರಡನೇದು, ಈ ಒಂದು ಆ್ಯಪನ್ನು ಬಳಸಿಕೊಂಡು ನಾವು ಪ್ರತಿನಿತ್ಯ ಹಾಜರಾತಿಯನ್ನು ಹಾಕಬೇಕು. ಮೂರನೇದು, ಈ ಒಂದು ಆ್ಯಪನ್ನು ಬಳಸಿಕೊಂಡು ನಾವು ಲೀವ್ಗಾಗಿ ಅರ್ಜಿಯನ್ನು ಕೂಡ ನಾವು ಸಲ್ಲಿಸಬೇಕಾಗತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಬನ್ನಿ ನೋಡ್ತಾ ಹೋಗೋಣ. ಈಗಾಗಲೇ ನೀವು ಸಾಕಷ್ಟು ಸ್ನೇಹಿತರು ಈ ಒಂದು ಕ್ಯಾಂಪ್ಸ್ ಆ್ಯಪ್ನಲ್ಲಿ ತಮ್ಮನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತೀರಿ. ಬಟ್ ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಸಾಕಷ್ಟು ತಪ್ಪುಗಳು ಆಗ್ತಾ ಇದೆ. ಅಂದರೆ ರಿಜಿಸ್ಟರ್ ಮಾಡಿಕೊಳ್ಳುವಂಥ ವಿಧಾನನೇ ತಪ್ಪಾಗ್ತಿದೆ. ತಪ್ಪಾದ ನಂತರ ಅದನ್ನು ಹೇಗೆ ಸರಿಪಡಿಸಬೇಕು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಆತ್ಮೀಯ ಸ್ನೇಹಿತರೆ, ಅತ್ಯಂತ ವಿನೂತನವಾಗಿರುವಂಥ ಕಾರ್ಯಕ್ರಮ ಈ ಒಂದು ಕ್ಯಾಂಪ್ಸ್. ಸೊ ಈ ಒಂದು ಗೂಗಲ್ ಪ್ಲೇಸ್ಟೋರ್ನಲ್ಲಿ ನೀವು KAMS ಅಂತ ಟೈಪ್ ಮಾಡಿದಾಗ ತಾವು ಏನು ಗಮನಿಸ್ತಾ ಇದ್ದೀರಿ, ಈ ಒಂದು ಲೋಗೋ, ಈ ರೀತಿಯ ಒಂದು ಲೋಗೋ ಒಳಗೊಂಡಿರುವಂತಹ ಒಂದು ಆ್ಯಪ್ ನಿಮಗೆ ಸಿಗುತ್ತೆ. ನೀವು ಆ ಒಂದು ಆ್ಯಪನ್ನು ನೀವು ಡೌನ್ಲೋಡನ್ನು ಮಾಡಬೇಕು. ಗಮನಿಸಿ, ಈ ರೀತಿಯ ಒಂದು ಲೋಗೋ ಇರ್ತದೆ. ಒಂದು ವೆಲ್ಕಮ್ ಟು ಕರ್ನಾಟಕ ಅಡ್ವಾನ್ಸ್ಡ್ ಏನಿದೆ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೆ. ಸೊ ಈ ರೀತಿ ಇದನ್ನು ಮೊದಲು ನೀವು ಅದನ್ನು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನು? ಸೊ ನೆಕ್ಸ್ಟ್ ಸ್ಟೆಪ್ ಅಂದಾಗ, ಇಲ್ಲಿ ನೀವು ಡೌನ್ಲೋಡ್ ಮಾಡಿದ ನಂತರ ನಮಗೆ 2 ಟ್ಯಾಬ್ ಕಾಣುತ್ತೆ. ಒಂದು ರಿಜಿಸ್ಟರ್ ಅಂತ ಬರುತ್ತೆ, ಇನ್ನೊಂದು ಲಾಗಿನ್ ಅಂತ ಬರುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಪ್ರಥಮವಾಗಿ ನಾವು ಈ ರಿಜಿಸ್ಟರ್ ಎಂಬ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ನಾವು ಕ್ಲಿಕ್ ಅನ್ನು ಮಾಡಬೇಕು. ಸೊ ಯಾವಾಗ ನಾವು ರಿಜಿಸ್ಟರ್ ಎಂಬ ಆಪ್ಷನ್ಸ್ ಅನ್ನು ನಾವು ಕ್ಲಿಕ್ ಮಾಡ್ತೀವೋ ಆವಾಗ ನಮಗೆ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಈ ಒಂದು ಸ್ಕ್ರೀನಲ್ಲಿ ನಮಗೆ ಒಂದು ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆತ್ಮೀಯ ಸ್ನೇಹಿತರೆ, ನೀವು ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಸರ್, ಎಂತ ಮೊಬೈಲ್ ನಂಬರ್ ನೀವು ಎಂಟ್ರಿ ಮಾಡಬೇಕು ಅಂದ್ರೆ, ನಿಮ್ಮ ಒಂದು HRMS ನಲ್ಲಿ ಕನೆಕ್ಟ್ ಆಗಿರುವಂತ ಮೊಬೈಲ್ ನಂಬರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಸ್ನೇಹಿತರು ಬೇರೆ ಬೇರೆ ನಂಬರ್ಸ್ ಅನ್ನು ಎಂಟ್ರಿ ಮಾಡ್ತಾ ಇದ್ರಿ. ನಿಮ್ಮ HRMS ನಲ್ಲಿ ಯಾವ ಮೊಬೈಲ್ ನಂಬರ್ ಇದೆ, ರಿಜಿಸ್ಟರ್ ಇದೆ, ಆ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ನೀವು ಎಂಟ್ರಿಯನ್ನ ಮಾಡಬೇಕು. ಓಕೆ, ಎಂಟ್ರಿಯನ್ನು ಮಾಡಿದ್ರಾ? ಸೊ ಎಂಟ್ರಿಯನ್ನು ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ಗೆಟ್ OTP ಅಂತ ಇದೆ. ಸೊ ಇಲ್ಲಿ ಗೆಟ್ OTP ಎಂಬ ಒಂದು ಆಪ್ಷನ್ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡಿ. ಸೊ ಯಾವಾಗ ನೀವು ಗೆಟ್ OTP ಎಂಬ ಒಂದು ಆಪ್ಷನ್ಸ್ ಅನ್ನ ಕ್ಲಿಕ್ ಮಾಡ್ತೀರಿ, ಆವಾಗ ಏನಾಗುತ್ತೆ ಅಂದ್ರೆ, ನಿಮಗೆ ಆ ಒಂದು ಮೊಬೈಲ್ ನಂಬರ್ ನೀವೇನು ಎಂಟ್ರಿ ಮಾಡಿರ್ತೀರಿ, HRMS ಗೆ ಕನೆಕ್ಟ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಸೊ ಈಗ ನೀವೇನು ಮಾಡಬೇಕು, ಆ ಒಂದು OTP ಏನು ಬಂದಿರುತ್ತೆ, ಸೊ ಆ ಒಂದು OTPಯನ್ನ ಕೆಳಗಡೆ ಎಂಟ್ರಿಯನ್ನು ಮಾಡಬೇಕು. ನೋಡಿ, ಮೇಲೆ ಏನಿದೆ ಒಂದು ಮೊಬೈಲ್ ನಂಬರ್ ಇದೆ, ಆಲ್ರೆಡಿ ನೀವು ಎಂಟ್ರಿ ಮಾಡಿರ್ತೀರಿ. ಕೆಳಗಡೆ ಗೆಟ್ OTP ಅಂತ ಬಂದಾಗ ಆ ಗೆಟ್ OTP ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಏನಾಗುತ್ತೆ, ಕೆಳಗಡೆ OTP ಮಾಡಲಿಕ್ಕೆ ಮತ್ತೊಂದು ಬಾಕ್ಸ್ ಇಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ಬಂದಿರುವಂಥ OTP ನಂಬರನ್ನು ಎಂಟ್ರಿ ಮಾಡಿ, ಎಲ್ಲ ಒಂದು OTP ನಂಬರನ್ನು ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ಸಬ್ಮಿಟ್ OTP ಅಂತ ಇದೆ. ಸೊ ಆಗ ನೀವೇನು ಮಾಡಬೇಕು, OTPಯನ್ನು ಕೆಳಗಡೆ ಸಬ್ಮಿಟ್ OTP ಅಂತ ಒಂದು ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಿ. ಸೊ ಈ ರೀತಿ ನೀವು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟು, ಹಾಗೂ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರೋದು ಇಲ್ಲೇ. ಸೊ ಇಲ್ಲಿ ನಾವು KYCಯನ್ನು ಮಾಡಬೇಕಾಗತ್ತೆ. ಸೊ KYC ಹೇಗೆ ಅಂದರೆ, ಆಧಾರ್ ಕಾರ್ಡ್ ಮುಖಾಂತರ KYCಯನ್ನು ಮಾಡುವಂಥದ್ದು ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿದೆ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಬಂದಿರುತ್ತೆ ಆಲ್ರೆಡಿ. ಇದು ಉದ್ದೇಶ, ಎಂಪ್ಲಾಯ್ ರಿಜಿಸ್ಟ್ರೇಷನ್ ಇದೆ, ಆಧಾರ್ ಸಂಖ್ಯೆ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಸೊ ಆಧಾರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಇದೆಯಲ್ಲ, ಅಲ್ಲಿ ಜಸ್ಟ್ ಅದನ್ನು ಕ್ಲಿಕ್ ಮಾಡಿ. ಅಂದರೆ ನನ್ನ ಆಧಾರ್ ಮಾಹಿತಿ ಹಾಗೂ ಇತರ ಮಾಹಿತಿಗಳನ್ನು UIDAI ನೊಂದಿಗೆ KYC ಅಥವಾ ದೃಢೀಕರಣಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಒಂದು ಬಾಕ್ಸ್ ಇದೆ. ಈ ಒಂದು ಬಾಕ್ಸ್ನಲ್ಲಿ ಅಲ್ಲಿ ನೀವು ಕ್ಲಿಕ್ ಮಾಡಿ. ಸೊ ಅಷ್ಟು ಕ್ಲಿಕ್ ಮಾಡಬೇಕು. ಅಷ್ಟು ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಏನಾಗುತ್ತೆ, ನಿಮಗೆ ಒಂದು OTP ಹೋಗುತ್ತೆ. ಹೌದಾ? ಆಧಾರ್ ಕಾರ್ಡ್ ರಿಲೇಟೆಡ್ ಆಗಿರುವಂಥ ಒಂದು OTP ಏನಾಗುತ್ತೆ, ಆ ಒಂದು ಆಧಾರ್ ಕಾರ್ಡ್ಗೆ ಕನೆಕ್ಟ್ ಆಗಿರುವಂಥ ಮೊಬೈಲ್ ನಂಬರ್. ಆತ್ಮೀಯ ಸ್ನೇಹಿತರೆ, ಒಂದು ಗಮನಿಸಬೇಕು, ಒಂದೇನಿದೆ ಅಂದರೆ, ಆಧಾರ್ ಕಾರ್ಡ್ನಲ್ಲಿ ಯಾವ ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಜೊತೆಯಲ್ಲಿ ಅದೇ ನಂಬರ್ ನಿಮಗೆ HRMSಗೂ ಕೂಡ ಕನೆಕ್ಟ್ ಆಗಿರಬೇಕು. ಇಟ್ ಈಸ್ ಎ ಇಂಟರ್ಲಿಂಕ್ ಇರುತ್ತೆ. ಇಟ್ಸ್ ಭಾಳ ಇಂಪಾರ್ಟೆಂಟು. ಸರಿ, ಈಗ ಆಧಾರ್ ಅಥೆಂಟಿಕೇಶನ್ ರಿಲೇಟೆಡ್ ಆಗಿ ಏನು OTP ಹೋಗಿತ್ತು ಆ OTPಯನ್ನು ನೋಟ್ ಮಾಡ್ಕೋಬೇಕು. ಸೊ ನೋಟ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಎಂಟ್ರಿಯನ್ನು ಮಾಡ್ತೀರಿ. ಸೊ ಅದನ್ನು ಎಂಟ್ರಿ ಮಾಡಿದ ಕೂಡಲೇ ನಮಗೆ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಮೊದಲನೇ ಬಾಕ್ಸ್ನಲ್ಲಿ ನಿಮ್ಮ KGID ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಕೇಳಲಾಗುತ್ತೆ.
KJD ನಂಬರ್ ಅಂತ ಬಂದಾಗ ನಿಮ್ಮ ಫಸ್ಟ್ KGID ನಂಬರ್ ಇದು ಇಂಪಾರ್ಟೆಂಟ್. ನಿಮ್ಮ ಫಸ್ಟ್ KGID ನಂಬರನ್ನು ಇಲ್ಲಿ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ ಎಂಟ್ರಿ ಮಾಡಿದ ಕೂಡಲೇ ಆ KGID ನಂಬರ್ಗೆ ಸಂಬಂಧಿಸಿದಂತೆ ಎಂಪ್ಲಾಯ್ ಅವರ ನೇಮ್ ಬರುತ್ತೆ, ಅವರ ಒಂದು ಡಿಸಿಗ್ನೇಷನ್ ಬರುತ್ತೆ, ಹಾಗೂ ಅವರ ಒಂದು ಡಿಪಾರ್ಟ್ಮೆಂಟ್ ಯಾವುದಿದೆ ಬರುತ್ತೆ. ಸೊ ಅದನ್ನೆಲ್ಲ ನೋಡ್ಕೋಬೇಕು. ಸರಿ ಇದೆ ಅಂದಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕು. ಸರಿ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಪಾಯಿಂಟ್ ನಿಮಗೆ ಆ್ಯಡ್ ಮಾಡಬೇಕಾಗಿತ್ತು ನನಗೆ. ಏನಂದರೆ ಈಗ ನಾನು ಹಿಂದಿನ ಒಂದು ಸ್ಲೈಡ್ನಲ್ಲಿ ಹೋದಾಗ ನನಗೇನು ಸಿಕ್ಕಿತ್ತು ಇಲ್ಲಿ, ಸೊ ಹಿಂದಿನ ಒಂದು ಸ್ಲೈಡ್ನಲ್ಲಿ ಹೋದಾಗ ನಮಗೆ ಆಧಾರ್ ಅಥೆಂಟಿಕೇಶನ್ ನಾವು ಮಾಡಿದ್ವಿ, ಸರಿನಾ? ಆಧಾರ್ ಅಥೆಂಟಿಕೇಶನ್ ನಾವು ಮಾಡಿದ್ವಲ್ಲ. ಸೊ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಇಲ್ಲಿ ಒಂದು ಇತ್ತೀಚೆಗೆ ಸಮಸ್ಯೆ ಕಾಣಿಸ್ತಾ ಇರೋದು ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು, ಓಕೆ, ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಮತ್ತು HRMSನಲ್ಲಿ ಇರುವಂಥ ನಿಮ್ಮ ಹೆಸರು ಎರಡು ಮ್ಯಾಚ್ ಆಗಿರಬೇಕು. ಒಂದೇ ಈಗ ನೋಡಿ, ಆಧಾರ್ ಕಾರ್ಡ್ನಲ್ಲಿ ಬೇರೆ ಹೆಸರಿದೆ, HRMSನಲ್ಲಿ ಬೇರೆ ಹೆಸರಿದೆ. ಎಕ್ಸಾಂಪಲ್ ಆಗಿ ಈಗ ಆಧಾರ್ ಕಾರ್ಡ್ನಲ್ಲಿ ನೈತಿಕ್ ಕೋದಂಪುರ್ ಅಂತ ಇದೆ, ಬಟ್ HRMSನಲ್ಲಿ ಏನಿದೆ ಕೇವಲ ನೈತಿಕ್ ಅಂತ ಇದೆ, ಹೌದಾ? ಸೊ ಹಾಗಿದ್ರೆ ಅಲ್ಲೇನಾಗುತ್ತೆ, ಇದು ಮಿಸ್ ಮ್ಯಾಚ್ ಆಗುತ್ತೆ. ಇಲ್ಲಿ ಆಧಾರ್ KYCನೇ ಆಗೋದಿಲ್ಲ. ಇದು ಒಂದು. ಹಾಗಾಗಿ ನಿಮ್ಮ ಆಧಾರ್ ಕಾರ್ಡು ಮತ್ತು HRMS ಏನಿದೆ ಎರಡು ಮ್ಯಾಚ್ ಆಗಬೇಕು. ಇದು ಒಂದು ಪಾಯಿಂಟು. ಎರಡನೇ ಪಾಯಿಂಟ್ ಏನಂದರೆ ಈ KYC ಮಾಡುವಾಗ ಅಥವಾ KYC ಮಾಡುವಾಗ OTP ಥ್ರೋನು ಆಗುತ್ತೆ. ಕೆಲವೊಂದು ಸಲ OTP ಬರುತ್ತೆ. OTP ಎಂಟ್ರಿ ಮಾಡಿದ ಮೇಲೆ ಏನಾಗುತ್ತೆ, ಪ್ರೊಸೆಸ್ ಅಂತ ಬರ್ತಾ ಇರುತ್ತೆ, ಮುಂದೆ ಅಥೆಂಟಿಕೇಶನ್ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ಫೇಸ್ ಅಥೆಂಟಿಕೇಶನ್ ಅಂತ ಇದೆ. ಅಲ್ಲಿ ಈ ಫೇಸ್ ಅಥೆಂಟಿಕೇಶನ್ ಅಂತ ಇದೆ. ನೀವು ಈ ಒಂದು ಫೇಸ್ ಅಥೆಂಟಿಕೇಶನ್ ಅನ್ನು ಬಳಸಿಕೊಂಡು ಕೂಡ ನೀವು ಏನು ಮಾಡ್ಬೋದು, ಈ KYCಯನ್ನು ಮಾಡ್ಬೋದು. ಬಟ್ OTP ಮಾಡಿ ಬಂದರೆ ಇಟ್ಸ್ ವೆರಿ ಗುಡ್. ಅದರ್ವೈಸ್ ಏನಂದರೆ ಫೇಸ್ ಅಥೆಂಟಿಕೇಶನ್ OTPಗಿಂತ ಭಾಳ ಫಾಸ್ಟಾಗಿ ಅಲ್ಲಿ ಏನಾಗ್ತಾ ಇದೆ, ಅಥೆಂಟಿಕೇಶನ್ ಆಗ್ತಾ ಇದೆ. ಇದೊಂದು ಪಾಯಿಂಟ್ ನನಗೆ ಆ್ಯಡ್ ಮಾಡಬೇಕಾಗಿತ್ತು. ಸರಿ, ಇದು ಆಧಾರ್ ಕಾರ್ಡ್ ರಿಲೇಟೆಡ್ ಆಗಿರುವಂಥದ್ದು ಮತ್ತು ಎರಡು ಸೇಮ್ ಇರಬೇಕು ಅಂತ. ಸರ್ ಈಗಾಗಲೇ ಹೇಳಿದ್ವಿ OTP ಎಂಟ್ರಿ ಮಾಡ್ತೀವಿ. OTP ಎಂಟ್ರಿ ಮಾಡಿದ ಮೇಲೆ ಈಗ KGID ನಂಬರ್ ಎಂಟ್ರಿ ಮಾಡಿದ್ವಿ, ನೇಮ್ ಬಂತು, ಡೆಸಿಗ್ನೇಷನ್ ಬಂತು, ಡಿಪಾರ್ಟ್ಮೆಂಟ್ ಬಂತು, ನೆಕ್ಸ್ಟ್ ಅಂತ ಹೋಗ್ತೀವಿ. ನೆಕ್ಸ್ಟ್ ಅಂತ ಬಂದ ಕೂಡಲೇ ಏನಾಗುತ್ತೆ ಅಂದರೆ ಇಲ್ಲಿ ನಮಗೆ ಫೇಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶ ಇದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಕ್ಯಾಪ್ಚರ್ ಫೇಸ್ ಅಂತ ಒಂದು ಬಂದಿದೆ. ಸೊ ಇಲ್ಲಿ ನಾವು ಕ್ಯಾಪ್ಚರ್ ಫೇಸ್ ಅಂತ ಇಲ್ಲಿ ಏನಿದೆ ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇದು ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಇನ್ಸ್ಟ್ರಕ್ಷನ್ಸ್ ನೋಡಿ. ಒಂದು ಪೊಸಿಷನ್ ಯುವರ್ ಫೇಸ್ ಪ್ರಾಪರ್ಲಿ ಇನ್ ದ ಕ್ಯಾಮ್ರಾ ಮಾರ್ಕಿಂಗ್. ಸೊ ಇಲ್ಲಿ ಒಂದು ಈ ರೀತಿ ಕ್ಯಾಮ್ರಾ ಮಾರ್ಕಿಂಗ್, ಈ ರೀತಿ ಒಂದು ಮಾರ್ಕಿಂಗ್ ಬರುತ್ತೆ, ಈ ರೀತಿ ರೌಂಡ್ ಆಗಿ ಒಂದು ಓಪನ್ ಆಗಿರುತ್ತೆ ಮಾರ್ಕಿಂಗು. ಸೊ ಆ ಮಾರ್ಕ್ ಏನಿರುತ್ತೆ, ಮಾರ್ಕ್ನಲ್ಲಿ ಮಾತ್ರ ನಮ್ಮ ಒಂದು ಫೇಸ್ ಬರೋ ಹಾಗೆ ನೀವು ನೋಡ್ಕೋಬೇಕು. ಓಕೆ. ಎರಡನೇದು ಗ್ರಾಂಟ್ ಪರ್ಮಿಷನ್ ಟು ಯೂಸ್ ದ ಕ್ಯಾಮ್ರಾ ಆ್ಯಂಡ್ ಲೊಕೇಶನ್. ಸೊ ಯಾವಾಗ ಒಂದು ಕ್ಯಾಪ್ಚರ್ ಫೇಸ್ ಅಂತ ಹೇಳ್ತೀರಿ, ಅಲ್ಲೊಂದು ಪರ್ಮಿಷನ್ ಕೇಳುತ್ತೆ ನಿಮಗೆ, ಏನು ಪರ್ಮಿಷನ್ ಟು ಯೂಸ್ ದ ಕ್ಯಾಮ್ರಾ ಆ್ಯಂಡ್ ಲೊಕೇಶನ್ ಅಂತ ಓಕೆ ಅಂತ ಕೊಡಿ. ಅವಾಗ ನೀವೇನು ಫೇಸ್ ಅಲ್ಲಿ ಬರುತ್ತೆ, ಎಕ್ಸಾಕ್ಟ್ಲಿ ಫೇಸ್ ಕ್ಲಾರಿಟಿ ಬಂದ ಮೇಲೆ ನೀವು ಎಲ್ಲಿ ನಿಂತಿರ್ತೀರಿ ಅಲ್ಲಿ ನಿಮ್ಮ ಲೊಕೇಶನ್ ಅನ್ನು ತೆಗೆದುಕೊಳ್ಳುತ್ತೆ. ಸೊ ಅದಕ್ಕಾಗಿ ರಿಜಿಸ್ಟ್ರೇಷನ್ ಅಂದರೆ ನಿಮ್ಮ ಒಂದು ಸ್ಕೂಲ್ ಪ್ರೆಮೈಸಸ್ನಲ್ಲಿ ನೀವು ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಮಾಡಬೇಕು. ನಿಮ್ಮ ಶಾಲಾ ಆವರಣದಲ್ಲಿ ಈ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು. ಯಾಕಂದರೆ ನಿಮ್ಮ ಶಾಲೆಯ ಒಂದು ಲ್ಯಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡನ್ನು ಅದು ಏನಾಗುತ್ತೆ, ವಿತ್ ಫೇಸ್ ಏನು ಕ್ಯಾಪ್ಚರ್ ಮಾಡ್ತೀವಿ ಅಲ್ಲಿ ಕೆಳಗಡೆ ಲ್ಯಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಎರಡು ರೆಕಾರ್ಡ್ ಆಗುತ್ತೆ. ಸೊ ಮುಂಬರೋ ದಿನಗಳಲ್ಲಿ ಅಟೆಂಡೆನ್ಸ್ ಹಾಕುವಾಗ ಈ ಒಂದು ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡು ಅಲ್ಲಿ ಮ್ಯಾಚ್ ಆಗಬೇಕಾಗುತ್ತೆ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಅಂತ. ಸರಿ, ಈಗ ಸ್ಕೂಲ್ ಪ್ರಿಮೈಸಸ್ನಲ್ಲೇ ಮಾಡಬೇಕು. ಕೆಲವರು ಸ್ನೇಹಿತರು ಏನು ಹೇಳಿದ್ದಾರೆ ಅಂದರೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಬಂದಾಗ, ಇಲಾಖೆಯಿಂದ ಆದೇಶ ಬಂದಾಗ ಒತ್ತಡಕ್ಕೆ ಒಳಗಾಗಿ ಅವರು ಯಾವ ಒಂದು ಶಾಲೆಯಿಂದ ಅವರು ಅವ್ರ ಮನೆಯಲ್ಲೇ ರಿಜಿಸ್ಟ್ರೇಷನ್ ಮಾಡುವಂಥದ್ದು, ಅಲ್ಲಿಂದೇ ಒಂದು ಲೊಕೇಶನ್ ತೆಗೆದುಕೊಳ್ಳುತ್ತೆ. ಸೊ ಕೆಲವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿಂದ ತಮ್ಮ ಮನೆಯಿಂದ 50 ಕಿಲೋಮೀಟರ್ ದೂರ ಶಾಲೆ ಇರುತ್ತೆ, ಮನೆಯಲ್ಲೇ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು ಮಾಡಬೇಕಾಗಿದೆ. ಸೊ ಈ ರೀತಿ ಮಾಡಿದಾಗ ನಿಮಗೆ ಮುಂದೆ ಅಟೆಂಡೆನ್ಸ್ ಹಾಕುವ ನಿಟ್ಟಿನಲ್ಲಿ ಒಂದಿಷ್ಟು ತೊಂದರೆ ಆಗ್ಬೋದು. ಮುಂದೇನೆಂದರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ಒಂದು ಫೇಸ್ ನೋಡಿ, ಇಲ್ಲಿ ಕ್ಯಾಪ್ಚರ್ ಫೇಸ್ ಅಂದ ಕೂಡಲೇ ನಮ್ಗೆ ಏನಾಗುತ್ತೆ, ಒಂದು ಕ್ಯಾಮ್ರಾ ಓಪನ್ ಆಗಿತ್ತು. ಸೊ ಕ್ಯಾಮ್ರಾ ಓಪನ್ ಆದ ಕೂಡಲೇ ಈ ರೀತಿ ನಮ್ಗೆ ಏನಾಗುತ್ತೆ ಅಂದರೆ ಫೇಸನ್ನು ನಾವು ಅದನ್ನು ಇಟ್ಕೋಬೇಕು. ಸೊ ಫೇಸ್ ಕರೆಕ್ಟಾಗಿ ಬಂದಮೇಲೆ ಕೆಳಗಡೆ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ತಾವು ಗಮನಿಸ್ತಾ ಇದ್ದೀರಿ, ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಆಗುತ್ತೆ. ಈ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ನಮ್ಮ ಸ್ಕೂಲ್ ಪ್ರಿಮೈಸಸ್ ಒಂದು ಮ್ಯಾಚ್ ಆಗುವ ರೀತಿಯಲ್ಲಿ ಇರಬೇಕು. ಒಂದು ಫೋಟೋ ಕ್ಲಿಯರ್ ಆಗಲಿಲ್ಲ ಅಂದರೆ ಅದನ್ನು ರೀಟೇಕ್ ಮಾಡ್ಕೋಬೋದು, ಮತ್ತೊಂದು ಸಲ ತೆಗೆದುಕೊಳ್ಳಿ. ಇಲ್ಲ ಫೋಟೋ ಚೆನ್ನಾಗಿದೆ ಅಂದರೆ ಇಲ್ಲಿ ಥ್ಯಾಂಕ್ ಯು ಯುವರ್ ಇಮೇಜ್ ಹ್ಯಾಸ್ ಬೀನ್ ಕ್ಯಾಪ್ಚರ್ಡ್ ಅಂತ ಬಂದಿದೆ. ಮುಂದೆ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೋಡಿ, ಒಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀರಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಮ್ಗೆ ಏನಾಗುತ್ತೆ ಅಂದರೆ ಮುಂದಿನ ಒಂದು ಹಂತಕ್ಕೆ ಬರುತ್ತೆ. ಸೊ ಇಲ್ಲಿ ಏನು ಬಂದಿದೆ ನೋಡಿ, ಎಸ್ ಫೇಸ್ ಮ್ಯಾಚ್ಡ್ ಸಕ್ಸಸ್ಫುಲಿ, ನಮ್ಮ ಆಧಾರ್ ರಿಲೇಟೆಡ್ ಆಗಿರುವಂಥ ಡಾಟಾದ ಜೊತೆ ನಮ್ಮ ಫೇಸು ಮ್ಯಾಚ್ ಆಗಿದೆ, ಫೇಸ್ ಮ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಬಂತು. ಮತ್ತೆ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು.
ಸೊ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ತಾವು ಇಲ್ಲಿ ಗಮನಿಸ್ತಾ ಇದ್ರಿ ನೆಕ್ಸ್ಟ್ ಅಂತ ಬಂದ ಕೂಡಲೇ ಎಸ್ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಬಂತು. ಸೊ ಈಗ ಏನಾಯಿತು, ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಅಂತ ಬಂತು. ಸೊ ಸ್ನೇಹಿತರೆ, ಈ ರೀತಿ ನಿಮ್ಮದು ಫಸ್ಟ್ ವರ್ಕ್ ಏನಿದೆ ಅಂದರೆ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕು. ಸೊ ರಿಜಿಸ್ಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇದೆ. ರಿಜಿಸ್ಟ್ರೇಷನ್ ಮಾಡುವಾಗ ನಾವು ಏನು ಕೇರ್ ಮಾಡಬೇಕು ಅಂದರೆ, ಒಂದು ನಿಮ್ಮ ಸ್ಕೂಲ್ ಲೊಕೇಶನ್ನಲ್ಲೇ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಎರಡನೇದು ನಿಮ್ಮ ಆಧಾರು ಮತ್ತು HRMS ಏನಿದೆ ಅವೆರಡರಲ್ಲಿ ನಿಮ್ಮ ಡಾಟಾ ನೇಮ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಅದೆಲ್ಲ ಏನಿರಬೇಕು ಮ್ಯಾಚ್ ಆಗ್ತಾ ಇರಬೇಕು. ಸೊ ಇಷ್ಟು ಆದಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಬೇಕು. ಇದು ಫಸ್ಟ್ ಎಲ್ಲ ಶಿಕ್ಷಕರು ಮಾಡಿಕೊಳ್ಳೇಬೇಕಾಗಿರುವಂಥ ಒಂದು ಕೆಲಸ. ಓಕೆ, ಸೊ ಇದಾದಮೇಲೆ ರಿಜಿಸ್ಟ್ರೇಷನ್ ಆದಮೇಲೆ ಮುಂದೆ ಒಂದಿಷ್ಟು ಇದ್ರ ಬಗ್ಗೆ ಕ್ಯಾಂಪ್ಸ್ ಬಗ್ಗೆ ಒಂದಿಷ್ಟು ಸೀರೀಸ್ ವಿಡಿಯೋ ಮಾಡ್ತಿರ್ತೀನಿ. ಯಾಕಂದರೆ ಹಂತದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬರ್ತಾನೆ ಇರ್ತವೆ. ಸೊ ಇದಕ್ಕೆ ಸಂಬಂಧಿಸಿದಂಥ ಸರಣಿ ವಿಡಿಯೋಗಳು ಅಪ್ಲೋಡನ್ನು ಮಾಡ್ತೀವಿ. ಸೊ ಇದಾದಮೇಲೆ ಈಗ ನೆಕ್ಸ್ಟ್ ಯಾವುದು ಅಂದರೆ ನಮಗೆ ಇಂಪಾರ್ಟೆಂಟು, ಈಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ಕೂಡಲೇ ಈಗ ನೋಡಿ ಇಲ್ಲಿ ಸೆಟ್ ಯುವರ್ ವರ್ಕ್ ಟೈಮ್ ಅಂತ ಇದೆ. ನಿಮ್ಮ ವರ್ಕ್ ಟೈಮನ್ನು ಸೆಟ್ ಮಾಡ್ಕೊಳ್ಳಿ ಅಂತ. ಸೊ ಪಕ್ಕದಲ್ಲಿ ಎಡಿಟ್ ಅಂತ ಒಂದು ಈ ರೀತಿ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ವರ್ಕ್ ಟೈಮ್ದು ಒಂದು ಚಾರ್ಟ್ ಇದೆ ನೋಡಿ. ಇಲ್ಲಿ ವಿಭಿನ್ನ 8 to 2 PM, 10 to 4 PM, 9:30 to 3:30, 2 to 8 PM, 8 to ಎಲ್ಲ ಇದೆ. ಸೊ ನಿಮ್ಮ ವರ್ಕ್ ಏನಿದೆ ಆ ಒಂದು ವರ್ಕ್ ಟೈಮನ್ನು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕು. ನಿಮ್ಮ ಶಾಲಾ ಅವಧಿ ನೋಡಿ 9 to 4:30 ಇದೆ, 10 to 4 ಇದೆ. ಸೊ ನಿಮ್ಮದು ವರ್ಕ್ ಟೈಮನ್ನು ಸೆಟ್ ಮಾಡ್ಕೊಳ್ಬೇಕು. ಸೊ ವರ್ಕ್ ಟೈಮ್ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನ್ ಇದೆ ಶಿಕ್ಷಕರ ಹತ್ರ. ಸರ್, ಈಗ ಪ್ರೈಮರಿ ಸ್ಕೂಲ್ಸ್ ಮತ್ತು ಹೈಸ್ಕೂಲ್ ಸ್ಕೂಲ್ಗಳಿಗೆ ವರ್ಕ್ ಟೈಮನ್ನು ಯಾವುದನ್ನು ಸೆಟ್ ಮಾಡ್ಕೊಳ್ಬೇಕು ಅಂತ ಇದೆ. 9 to 4:30 ಮಾಡ್ಕೊಳ್ಬೇಕಾ ಅಥವಾ 10 to 4 ಮಾಡ್ಕೋಬೇಕಾ? ಸೊ ಈ ರೀತಿಯೆಲ್ಲ ಒಂದಿಷ್ಟು ಕನ್ಫ್ಯೂಷನ್ ಇದೆ. ಇದರ ಬಗ್ಗೆ ಸ್ಪಷ್ಟೀಕರಣ ಶೀಘ್ರದಲ್ಲಿ ಇಲಾಖೆ ನೀಡ್ತದೆ, ನೋಡೋಣ ಅದನ್ನು. ಸೊ ಇಷ್ಟಾದಮೇಲೆ ನಾವು ವರ್ಕ್ ಟೈಮನ್ನು ಮೊದಲು ಸೆಲೆಕ್ಟ್ ಮಾಡ್ಕೋತೀರಿ. ಸೆಲೆಕ್ಟ್ ಮಾಡಿದ ಮೇಲೆ ಮುಂದೆ ನಮ್ಗೆ ಏನಾಗುತ್ತೆ ಅಂದರೆ ಅಟೆಂಡೆನ್ಸನ್ನು ಹಾಕುವಂಥದ್ದು. ಸೊ ಅಟೆಂಡೆನ್ಸನ್ನು ಹಾಕುವಂಥದ್ದು ಇದೆ ಇಲ್ಲಿ. ಸೊ ಆದ್ಮೇಲೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಚೆಕ್ ಇನ್ ಅಂತ ಬರುತ್ತೆ, ಒಂದು ಚೆಕ್ ಔಟ್ ಅಂತ ಬರುತ್ತೆ. ಸೊ ಚೆಕ್ ಇನ್ ಅಂದರೆ ನೀವು ಶಾಲೆಗೆ ಹೋದ ಕೂಡಲೇ ಮುಂಜಾನೆ ನೀವು ಹಾಜರಾತಿನ ಹಾಕಬೇಕಾಗತ್ತೆ. ಚೆಕ್ ಇನ್ ಅಂತ ಶಾಲೆಗೆ ಒಳಗೆ ಹೋಗಲಿಕ್ಕೆ ಚೆಕ್ ಇನ್ ಆಗುತ್ತೆ. ಶಾಲೆ ಹೊರಗೆ ಹೋಗುವಾಗ ಚೆಕ್ ಔಟ್ ಅಂತ. ಚೆಕ್ ಇನ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ನಿಮಗೊಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ಈ ರೀತಿ ಅಲ್ಲಿ ನಿಮ್ಮ ಫೇಸ್ ಎಕ್ಸಾಕ್ಟ್ಲಿ ನಿಮ್ಮ ಫೇಸ್ ಆ ಕ್ಯಾಮ್ರಾದಲ್ಲಿ ಬರುವ ಹಾಗೆ ನಾವು ಅದನ್ನು ಇಟ್ಕೊಂಡು ಕೆಳಗಡೆ ಕ್ಯಾಪ್ಚರ್ ಅಂತ ಕ್ಲಿಕ್ ಮಾಡಬೇಕು. ಸೊ ಕ್ಯಾಪ್ಚರ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಟೈಮ್ ರೆಕಾರ್ಡ್ ಆಗುತ್ತೆ. ಮುಂಜಾನೆ 9:55 ಹೋಗಿದ್ರಿ ಅಂದರೆ 9:55 AM ಅಂತ ಅಲ್ಲಿ ಏನಾಗುತ್ತೆ ರೆಕಾರ್ಡ್ ಆಗುತ್ತೆ. ಸೊ ಇದು ಮಾರ್ನಿಂಗ್ ಚೆಕ್ ಇನ್ನು. ಸೊ ಇನ್ನು ಈವ್ನಿಂಗ್ ಬರುವಾಗ ಚೆಕ್ಔಟ್ ಆಗುವಾಗ 4:30ಗೆ ನೀವು ಮತ್ತೊಂದು ಸಲ ಇಲ್ಲಿ ಚೆಕ್ ಇನ್ ಆದ ಕೂಡಲೇ ಗ್ರೀನ್ ಕಲರ್ ಇದೆಯಲ್ಲ, ಗ್ರೀನ್ ಕಲರ್ ಇದ್ದಿದ್ದು ಈ ರೀತಿ ಆಶ್ ಕಲರ್ಗೆ ಕನ್ವರ್ಟ್ ಆಗುತ್ತೆ ಚೆಕ್ ಇನ್ ಓಕೆ ಆದಮೇಲೆ. ಸೊ ಆಮೇಲೆ ಚೆಕ್ಔಟ್ ಆಕ್ಟಿವೇಟ್ ಆಗುತ್ತೆ, ಇದು ಗ್ರೀನ್ ಕಲರ್ ಆಗುತ್ತೆ. ಆವಾಗ ಚೆಕ್ಔಟ್ನಲ್ಲಿ ನಾವು ಕ್ಲಿಕ್ ಮಾಡಿದಾಗ ಅಲ್ಲೂ ಕೂಡ ಕ್ಯಾಮ್ರಾ ಓಪನ್ ಆಗುತ್ತೆ. ಅಲ್ಲಿ ಫೋಟೋವನ್ನು ಇಟ್ಕೊಂಡು ಕ್ಲಿಕ್ ಮಾಡಬೇಕು. ಅಲ್ಲಿ ಟೈಮ್ ರೆಕಾರ್ಡ್ ಆಗುತ್ತೆ 4:35 ಈ ರೀತಿ ಎಲ್ಲ. ಸೊ ಟೈಮ್ ರೆಕಾರ್ಡ್ ಆಗುತ್ತೆ, ಚೆಕ್ಔಟ್ ಆಯಿತು. ಸೊ ಈ ರೀತಿ ಏನು ಮಾಡ್ಬೋದು ಅಂದರೆ ಚೆಕ್ ಇನ್ನು ಚೆಕ್ಔಟ್ ಅಂತ ನಾವು ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜೆ ಶಾಲೆ ಒಳಗಡೆ ಹೋಗುವಾಗ ಸ್ಕೂಲ್ ಪ್ರಮೈಸಸ್ನಲ್ಲಿ, ಶಾಲೆಯಿಂದ ಹೊರಗಡೆ ಬರುವಾಗ ಚೆಕ್ ಇನ್ ಚೆಕ್ಔಟ್ ಹಾಜರಾತಿಯನ್ನು ಹಾಕ್ತೀರಿ. ಸೊ ಇದಾದಮೇಲೆ ಇಲ್ಲಿ ಇನ್ನೊಂದು ಏನೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತ ಬಂದಾಗ ನೋಡಿ, ಇದು ಚೆಕ್ಔಟ್. ಚೆಕ್ ಇನ್ ಆಯ್ತಾ, ಗ್ರೀನ್ ಕಲರ್ ಆಯಿತು. ಚೆಕ್ಔಟ್ ಅಂತ ಬಂದಾಗ ಇಲ್ಲಿ ಇದು ಆಗಿದ ಕೂಡಲೇ ಇದು ಆ್ಯಶ್ ಕಲರ್ ಆಯಿತು ನೋಡಿ. ಚೆಕ್ ಇನ್ನು ಆ್ಯಶ್ ಕಲರ್ ಆಯಿತು. ಚೆಕ್ಔಟ್ ಏನಾಗುತ್ತೆ ಈ ರೀತಿ ಆರೆಂಜ್ ಕಲರ್ ಆಯಿತು. ಈ ಚೆಕ್ಔಟನ್ನು ನಾವು ಮಾಡಿದ್ಮೇಲೆ ಇದು ಆ್ಯಶ್ ಕಲರ್ ಆಗುತ್ತೆ. ಸೊ ಈ ರೀತಿ ಹಾಜರಾತಿ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಮುಂದಿನ ಹಂತಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಲೀವ್ಸನ್ನು ಅಪ್ಲೈ ಮಾಡೋದು, ಹೇಗೆ ನಾವು ರಜೆಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಮಂತನ್ನು ಸೆಲೆಕ್ಟ್ ಮಾಡಿ, ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಪ್ಲೈ ಫಾರ್ ಲೀವ್ ಅಂತ ಕ್ಲಿಕ್ ಮಾಡಿ. ಸೊ ಅಪ್ಲೈ ಫಾರ್ ಲೀವ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಈ ರೀತಿ ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ. ಏನಿದೆ ಬಾಕ್ಸು? ಫಸ್ಟ್ ಆಫ್ ಆಲ್ ಲೀವ್ ಟೈಪ್, ಎಂಥ ಲೀವ್ ಹಾಕ್ತಾ ಇದ್ದೀರಿ? ಕ್ಯಾಶುವಲ್ ಲೀವ್ ಇದೆಯಾ, RH ಇದೆಯಾ, EL ಇದೆಯಾ, ಹಾಫ್ ಪೇ ಲೀವ್ ಇದೆಯಾ, ಮ್ಯಾಟರ್ನಿಟಿ ಇದೆಯಾ, ಪ್ಯಾಟರ್ನಿಟಿ ಲೀವ್ ಇದೆಯಾ ಅಂತ. ಸೊ ಲೀವ್ ಟೈಪ್ ಅಂತ ನಾವು ಕ್ಲಿಕ್ ಮಾಡಬೇಕು. ಯಾವೆಲ್ಲ ಲೀವ್ ಟೈಪ್ ಇದೆ ಅದನ್ನು ತೋರಿಸ್ತೀನಿ. ಸೊ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಲೀವನ್ನು ಹಾಕ್ತಾ ಇದ್ದೀರಿ, ಫ್ರಾಮ್ ನಿಂದ ಟು ಅಂತ. ರೀಸನನ್ನು ಎಂಟ್ರಿ ಮಾಡಿ, ಮ್ಯಾಕ್ಸಿಮಮ್ 100 ವರ್ಡ್ಸ್ ಇದೆ. ಸೊ ಆಮೇಲೆ ಕೆಳಗಡೆ ಸಬ್ಮಿಟ್ ಮಾಡಬೇಕು. ಸರ್ ಏನು ಲೀವ್ ಟೈಪ್ ಇನ್ನೂ ಹೇಳಿಲ್ಲಲ್ಲ ಅಂತ ಹೇಳ್ತೀನಿ ನಿಮಗೆ. ಸೊ ಲೀವ್ ಟೈಪ್ ಅಂತ ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಸೊ ಈ ರೀತಿಯ ಒಂದು ಪಟ್ಟಿ ಬರುತ್ತೆ. ಏನಿದೆ ಇದು? ಒಂದು ಸಿಕ್ ಲೀವ್ ಇದೆ, ಹಾಫ್ ಡೇ ಲೀವ್ ಇದೆ,
ಫಸ್ಟ್ ಹಾಫ್ ಡೇ ಲೀವ್, ಸೆಕೆಂಡ್ ಹಾಫ್ ಸೇಲ್ ಹಾಕೊಂಡು ಹೋಗ್ತೀವಲ್ಲ, ಆರ್ನಲ್ ಲೀವ್ ಇದೆ, EL ಇದೆ, ಹಾಫ್ ಪೇ ಲೀವು, ಕಮ್ಯೂಟೆಡ್ ಲೀವು, ಲೀವ್ ನಾಟ್ ಡ್ಯೂ, ಎಕ್ಸ್ಟ್ರಾರ್ನರಿ ಲೀವು, ಸ್ಪೆಷಲ್ ಡಿಸಬಿಲಿಟಿ ಲೀವು, ಪ್ಯಾಟರ್ನಿಟಿ ಲೀವ್ ಫಾರ್ ಚೈಲ್ಡ್ ಅಡಾಪ್ಷನ್ ಇದೆ, ಚೈಲ್ಡ್ ಕೇರ್ ಲೀವ್ ಸ್ಯಾಲರಿ, ಎನ್ಕ್ಯಾಶ್ಮೆಂಟ್ ಆಫ್ ಅರ್ನಲ್ ಲೀವ್ ಎಟ್ ದ ಟೈಮ್ ಆಫ್ ಅವೈಲಿಂಗ್ ಲೀವ್ ಟ್ರಾವೆಲ್ ಕನ್ಸೆಷನ್ನು, SCL ಲೀವ್ ವಿಥೌಟ್ ಅಲೋನ್ಸು, ಲೀವ್ ಆನ್ ಮಿಸ್ಕ್ಯಾರೇಜ್. ಈ ರೀತಿ ನಮಗೆ ಇನ್ನೂ ಒಂದಿಷ್ಟು ಲೀವ್ಗಳ ಒಂದು ಪಟ್ಟಿ ಬರ್ತದೆ. ಅದರಲ್ಲಿ ನೀವು ಯಾವ ಲೀವನ್ನು ಹಾಕಬೇಕಾಗಿದೆ ಅಲ್ಲಿ ಒಂದು ಲೀವನ್ನು ನೀವು ಏನು ಮಾಡಬೇಕು, ಹಾಕಬೇಕು. ಸೊ ಈಗಾಗಲೇ ಹೇಳಿದೆ ನಾನು ಏನಂದು ಯಾವ ಲೀವನ್ನು ಹಾಕಬೇಕಾಗಿದೆ ಅದನ್ನು ಹಾಕೋಬೇಕು. ಇಲ್ಲಿ ಕೆಳಗಡೆ ಏನು ಮಾಡ್ತೀರಿ, ಎಲ್ಲಿನಿಂದ ಎಲ್ಲಿವರೆಗೆ, ಫ್ರಾಮ್ ಟು ಡೇಟನ್ನು ಹಾಕಿ, ರೀಸನ್ ಹಾಕಿ, ಸಬ್ಮಿಟನ್ನು ನೀವು ಕೊಡ್ತೀರಿ. ಸೊ ಆತ್ಮೀಯ ಸ್ನೇಹಿತರೆ, ಈ ರೀತಿ ನಾವು ಏನು ಮಾಡ್ಕೋಬೇಕಾಗಿದೆ, ಒಂದು ಅಟೆಂಡೆನ್ಸನ್ನು ಹಾಕಬೇಕು, ಎರಡನೇದು ಲೀವನ್ನು ಕೂಡ. ಸರ್ ಲೀವ್ ಹಾಕಿದ್ಮೇಲೆ ಹೇಗೆ? ಸೊ ಲೀವ್ ಹಾಕಿದ್ಮೇಲೆ ಇದು ನಿಮ್ಮ ಒಂದು ಹೆಡ್ ಮಾಸ್ಟರ್ ಏನಿರ್ತಾರೆ, ಒಂದು ಹೆಡ್ ಮಾಸ್ಟರ್ ಲಾಗಿನ್ಗೆ ಹೋಗುತ್ತೆ. ಸೊ ಹೆಡ್ ಮಾಸ್ಟರ್ ಲಾಗಿನ್ಗೆ ಹೋಗುತ್ತೆ. ಹೆಡ್ ಮಾಸ್ಟರ್ ಲಾಗಿನಲ್ಲಿ ಈ ರೀತಿ ಎಕ್ಸಾಂಪಲ್ ಆಗಿ ಇವಾಗ XYZ ಎಂಬ ಒಬ್ಬ ಟೀಚರು 2 days CL ಅನ್ನು ಹಾಕಿದರೆ ಅಲ್ಲಿ ಅಪ್ರೂವ್ ಆರ್ ರಿಜೆಕ್ಟ್ ಅಂತ ಬರುತ್ತೆ. ಅಪ್ರೂವ್ ಆರ್ ರಿಜೆಕ್ಟ್ ಅಂತ ಇರುತ್ತೆ. ಇಲ್ಲಿ ಅಪ್ರೂವ್ ಅಂತ ಅವ್ರು ಕ್ಲಿಕ್ ಮಾಡಿದಾಗ ಇವ್ರ ಲಾಗಿನ್ನಲ್ಲಿ ಅದೇನಾಗುತ್ತೆ, ಪೆಂಡಿಂಗ್ ಅಂತ ಇರುತ್ತೆ. ಫಸ್ಟ್ ನೀವು ಅಪ್ಲೈ ಮಾಡಿದಾಗ ಅಪ್ರೂವ್ ಅಂತ ಕೊಟ್ಟಾಗ ಅಪ್ರೂವಲ್ ಅಂತ ಬಂದ್ಬಿಡುತ್ತೆ. ಸೊ ಈ ರೀತಿ ಏನಾಗುತ್ತೆ, ಇಲ್ಲಿ ಭಾಳ ಇಂಪಾರ್ಟೆಂಟು. ಇನ್ನು ಮುಂಬರುವ ದಿನಗಳಲ್ಲಿ ಮುಖ್ಯ ಗುರುಗಳ ಲಾಗಿನ್ನಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು, ಸೊ ಅದನ್ನು ಹೇಳ್ತೀವಿ. ಯಾವ ರೀತಿ ಅಪ್ರೂವ್ ಮಾಡಬೇಕು, ಯಾವ ರೀತಿ ರಿಜೆಕ್ಟ್ ಮಾಡಬೇಕು, ಏನು ರೀಸನ್ ಕೊಡಬೇಕು, ಅದನ್ನೆಲ್ಲ ನಾವು ಮುಂದಿನ ಒಂದು ಹಂತದಲ್ಲಿ ನಾವು ಹೇಳ್ತೀವಿ. ಸೊ ಆತ್ಮೀಯ ಸ್ನೇಹಿತರೆ, ಇಷ್ಟೊಂದು ಇನಿಷಿಯಲ್ ಸ್ಟೇಜ್ನಲ್ಲಿದೆ. ಸೊ ಇಷ್ಟೊಂದು ಮಾಡ್ಕೊಳ್ಳಿ. ಇನ್ನೊಂದಿಷ್ಟು ಅಪ್ಡೇಟ್ ಆಗ್ತಾ ಇದೆ, ಆ್ಯಪ್ಗಳೆಲ್ಲ ಅಪ್ಡೇಟ್ ಆಗ್ತಾ ಇದೆ. ಸೊ ಈ ಒಂದು ಉತ್ತಮ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಸೊ ಒಂದು ತಂತ್ರಜ್ಞಾನವನ್ನು ಒಂದು ಶಿಕ್ಷಣದೊಂದಿಗೆ ಒಂದು ಸಮ್ಮಿಳಿತಗೊಳಿಸಿರುವಂಥದ್ದು. ಸ್ನೇಹಿತರೆ, ಈ ರೀತಿಯ ಒಂದು ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ವಂದೇ ಮಾತರಂ.